ಬಾಂಗ್ಲಾದೇಶದಲ್ಲಿ ಹಿಂದೂಗಳು ನೆಮ್ಮದಿ ಕಳೆದುಕೊಂಡಿದ್ದಾರೆ. ಬಾಂಗ್ಲಾ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಸರ್ಕಾರ ಪತನದ ಬಳಿಕ ಶುರುವಾದ ಹಿಂದೂಗಳ ಮೇಲಿನ ಹಿಂಸಾಚಾರ ತಾರಕಕ್ಕೇರಿದೆ. ಮೀಸಲಾತಿ ವಿರೋಧಿ ಹೋರಾಟಗಾರರ ಹಿಂಸಾತ್ಮಕ ಪ್ರತಿಭಟನೆ ಬಳಿಕ ಅಧಿಕಾರಕ್ಕೆ ಬಂದ ಮೊಹಮ್ಮದ್ ಯೂನುಸ್ ಆಡಳಿತದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಬದುಕು ಬೀದಿಗೆ ಬಂದಿದೆ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತನ ಕೈಗಳಿಗೆ ಇದೀಗ ರಕ್ತ ಮೆತ್ತಿಕೊಂಡಿದೆ. ಬಡತನ ನಿವಾರಣೆಗಾಗಿ ಶ್ರಮಿಸಿದ್ದ ಯೂನುಸ್ ಮುಂದೆಯೇ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದರೂ ಮೌನಕ್ಕೆ ಜಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಆಗಸ್ಟ್ 5ರಂದು ಶೇಖ್ ಹಸೀನಾ ಸರ್ಕಾರ ಪತನಗೊಂಡ ಬಳಿಕ ಹಿಂಸಾಚಾರ ತೀವ್ರಗೊಂಡಿದೆ. ಅರಾಜಕತೆಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ, ಮನೆ, ಉದ್ಯಮಗಳ ಟಾರ್ಗೆಟ್ ಮಾಡಿ ಲೂಟಿ ಮಾಡಲಾಗ್ತಾ ಇದೆ. ಅರಾಜಕತೆಯ ದೇಶದಲ್ಲಿ ಬಡವರ ಬ್ಯಾಂಕರ್ ಎಂದೇ ಖ್ಯಾತಿ ಪಡೆದಿರುವ ನೊಬೆಲ್ ಪುರಸ್ಕೃತ ಡಾಕ್ಟರ್ ಮೊಹಮ್ಮದ್ ಯೂನುಸ್ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಲಿದ್ದಾರೆ. ಬಡತನ ನಿವಾರಣೆಗಾಗಿ ಶ್ರಮಿಸಿದ್ದ ಯೂನುಸ್ ಆಡಳಿತದಲ್ಲಿಯೇ ಇದೀಗ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಜೀವರಕ್ಷಣೆ ಇಲ್ಲದಂತಾಗಿದೆ. ಕಾಪಾಡಿ ಅಂತ ಹಿಂದೂಗಳು ಭಾರತದ ಕಡೆ ವಲಸೆ ಬರಲು ಶುರು ಮಾಡಿದ್ದಾರೆ. ಬಾಂಗ್ಲಾದಲ್ಲಿ ಮತಾಂಧರ ಕೈಗೆ ಸಿಲುಕಿ 10 ಹಿಂದೂಗಳು ಉಸಿರು ಚೆಲ್ಲಿದ್ದಾರೆ. ದೇವಸ್ಥಾನಗಳ ಲೂಟಿ ಮಾಡಿರೋದು ಮಾತ್ರವಲ್ಲ, ಧ್ವಂಸಕ್ಕೂ ಕೈ ಹಾಕಿದ್ದಾರೆ. ರಕ್ಷಣೆ ಕೊಡಿ ಅಂತ ಲಕ್ಷಾಂತರ ಹಿಂದೂಗಳು ಬೀದಿಗಿಳಿದಿದ್ದಾರೆ. ಆದರೂ ಕೂಡ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ತುಟಿ ಬಿಚ್ಚುತ್ತಿಲ್ಲ. ಹಿಂದೂಗಳ ಮೇಲೆಯೇ ದೌರ್ಜನ್ಯಕ್ಕೆ ಭಾರತ ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ. ಆದರೂ ಅಲ್ಪಸಂಖ್ಯಾತರ ಮೇಲೆ ಕ್ರೌರ್ಯಕ್ಕೆ ಕಡಿವಾಣ ಬಿದ್ದಿಲ್ಲ. ಭಾರತದ ಸಹಾಯದಿಂದಲೇ ಪ್ರತ್ಯೇಕ ರಾಷ್ಟ್ರವಾಗಿ 1971ರಲ್ಲಿ ಅಸ್ತಿತ್ವಕ್ಕೆ ಬಂದ ಬಾಂಗ್ಲಾ ಇದೀಗ ಮುಸ್ಲಿಂ ರಾಷ್ಟ್ರವಾಗುತ್ತಾ ಹೆಜ್ಜೆ ಹಾಕಿದೆ. ಭಾರತದ ನೆರೆಯ ರಾಷ್ಟ್ರದ ಮನಸ್ಥಿತಿಯೇ ಇದೀಗ ಹಿಂದೂಗಳನ್ನ ಆತಂಕಕ್ಕೆ ದೂಡಿದೆ. ಹಸೀನಾ ಸರ್ಕಾರದ ಪತನದ ನಂತರ ಬಂದ ಆಡಳಿತಕ್ಕೆ ಬಂದ ಯೂನುಸ್ ಅವಧಿಯಲ್ಲೂ ಅರಾಜಕತೆ ಸರಿಯಾಗಿಲ್ಲ. ಹಿಂದೂಗಳ ನರಮೇಧ ನಡೆಯುತ್ತಿದ್ರೂ ಮೌನಕ್ಕೆ ಜಾರಿರೋದು ಭಾರತವನ್ನ ಕೆರಳಿಸಿದೆ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ನಡೆ ಬಗ್ಗೆ ಹಲವು ಅನುಮಾನ ಹುಟ್ಟಿಸಿದೆ. ಬಾಂಗ್ಲಾದಲ್ಲಿ ಹಿಂದೂಗಳು ನೆಮ್ಮದಿಯ ಜೀವನ ಕಾಣೋದು ಯಾವಾಗ ಅನ್ನೋದು ಪ್ರಶ್ನೆಯಾಗಿದೆ.